ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸಂಕಷ್ಟ ಚತುರ್ಥಿಯು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿಯಂದು ಬರುತ್ತದೆ. ಮಂಗಳವಾರದಂದು ಬರುವ ಸಂಕಷ್ಟಹರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಇದು ಗಣೇಶನ ಭಕ್ತರಿಗೆ ಅತ್ಯಂತ ಪವಿತ್ರವಾದ ದಿನವಾಗಿದೆ. ಇದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲ್ಪಟ್ಟಿದ್ದು, ವಿಶೇಷ ಪೂಜೆ ಮತ್ತು ಉಪವಾಸವನ್ನು ಆಚರಿಸಲಾಗುತ್ತದೆ. ಸಂಕಷ್ಟಹರ ಗಣಪತಿ ಎಂದರೆ ಕಷ್ಟಗಳನ್ನು ನಿವಾರಿಸುವ ಗಣೇಶ ಎಂದರ್ಥ. ಕನ್ನಡದಲ್ಲಿ ಇದನ್ನು ಸಂಕಷ್ಟಹರ ಗಣಪತಿ, ಸಂಕಟನಾಶನ ಗಣೇಶ ಅಥವಾ ಕಷ್ಟ ನಿವಾರಕ ಗಣಪತಿ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸಂಬಂಧಿಸಿದ ಸ್ತೋತ್ರಗಳು, ಗಣೇಶ ಸ್ತೋತ್ರಗಳು, ವ್ರತ ಕಥೆಗಳು, ಸಂಕಷ್ಟಹರ ಗಣಪತಿ ವ್ರತ ಕಥೆ ಮತ್ತು ಭಜನೆಗಳು, ಗಣಪತಿ ಭಜನೆ ಜನಪ್ರಿಯವಾಗಿದೆ. ಅರ್ಥ: ಸಂಕಷ್ಟ ಅಂದರೆ ಸಂಕಟ, ಕಷ್ಟಗಳು, ಅಡೆತಡೆಗಳು, ಹರ ನಿವಾರಿಸುವವನು, ನಾಶ ಮಾಡುವವನು, ಕಷ್ಟಗಳನ್ನು ನಿವಾರಿಸುವ ಗಣಪತಿ. ಪ್ರಸಿದ್ಧ ಸ್ತೋತ್ರ: ಸಂಕಟನಾಶನ ಗಣೇಶ ಸ್ತೋತ್ರ. ವ್ರತ: ಪ್ರತಿ ತಿಂಗಳು ಆಚರಿಸುವ ಸಂಕಷ್ಟಹರ ಗಣಪತಿ ವ್ರತವು ಪ್ರಸಿದ್ಧವಾಗಿದೆ. ಸಂಕ್ಷಿಪ್ತವಾಗಿ ಸಂಕಷ್ಟಹರ ಗಣಪತಿ ಎಂದರೆ ಭಕ್ತರು ಕಷ್ಟಗಳನ್ನು ಪರಿಹರಿಸುವ ಗಣೇಶ ದೇವ. ಅಂಗಾರಕ ಸಂಕಷ್ಟಿಯ ಮಹತ್ವ: ಕುಜದೋಷ ನಿವಾರಣೆ. ಈ ದಿನ ಪೂಜೆ ಮಾಡುವುದರಿಂದ ಜಾತಕದಲ್ಲಿರುವ ಕುಜದೋಷ ಅಥವಾ ಮಂಗಳ ದೋಷದ ಪ್ರಭಾವ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಸಂಕಷ್ಟ ನಿವಾರಣೆ: ಜೀವನದಲ್ಲಿ ಎದುರಾಗುವ ಅಡೆತಡೆಗಳು, ಸಾಲದ ಬಾಧೆ ಮತ್ತು ಕಷ್ಟಗಳು ಈ ವ್ರತದಿಂದ ದೂರವಾಗುತ್ತವೆ. ಸಂಕಷ್ಟಿ ಚತುರ್ಥಿಯು ಮಂಗಳವಾರ ಬಂದಾಗ ಅದನ್ನು ಅಂಗಾರಕಿ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ. ಇದು ಅತ್ಯಂತ ಮಂಗಳಕರ ಮತ್ತು ಈ ದಿನದ ಪೂಜೆಗೆ ವಿಶೇಷ ಫಲವಿದೆ ಎಂದು ಪರಿಗಣಿಸಲಾಗುತ್ತದೆ. ಸಂಕಷ್ಟಿ ಎಂದರೆ ಕಷ್ಟಗಳಿಂದ ಮುಕ್ತಿ ನೀಡುವುದು ಎಂದರ್ಥ. ಈ ದಿನ ಉಪವಾಸವಿದ್ದು ಗಣೇಶನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಅಪಾರ ಪುಣ್ಯ: ಅಂಗಾರಕ ಸಂಕಷ್ಟಿಯಂದು ಮಾಡುವ ಪೂಜೆಯು ಇತರ ದಿನಗಳ ಪೂಜೆಗಿಂತ 10 ಲಕ್ಷ ಪಟ್ಟು ಹೆಚ್ಚಿನ ಫಲ ನೀಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಪೂಜಾ ವಿಧಾನ: ಉಪವಾಸ: ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಕಟ್ಟುನಿಟ್ಟಾದ ಉಪವಾಸ ಆಚರಿಸಬೇಕು. ಗಣೇಶ ಪೂಜೆ: ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಗಣೇಶನ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಕೆಂಪು ಹೂವು ಮತ್ತು ಗರಿಕೆ ಅಂದರೆ ದೂರ್ವ ಅರ್ಪಿಸಿ. ನೈವೇದ್ಯ: ಗಣೇಶನಿಗೆ ಪ್ರಿಯವಾದ ಮೋದಕ ಅಥವಾ ಲಾಡುಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಚಂದ್ರದರ್ಶನ: ರಾತ್ರಿ ಚಂದ್ರೋದಯವಾದ ನಂತರ ಚಂದ್ರನಿಗೆ ಅರ್ಘ್ಯ ಅರ್ಪಿಸಿ ಪೂಜೆ ಮುಗಿಸಿ ಉಪವಾಸವನ್ನು ಬಿಡಬೇಕು. ಪಠಿಸಬೇಕಾದ ಮಂತ್ರಗಳು: ನಾರದ ಪುರಾಣದಲ್ಲಿ ಉಲ್ಲೇಖಿಸಲಾದ ಈ ಸ್ತೋತ್ರವನ್ನು ಪಠಿಸುವುದರಿಂದ ಸಕಲ ವಿಘ್ನಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ. ಸ್ತೋತ್ರದ ಆರಂಭ ಹೀಗಿದೆ: ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯ ಮಾಯುಷ್ಕಾಮಾರ್ಥ ಸಿದ್ಧಯೇ. ಈ ಸ್ತೋತ್ರವು ಗಣೇಶನ 12 ಹೆಸರುಗಳನ್ನು ಒಳಗೊಂಡಿದೆ. ವಕ್ರತುಂಡ, ಏಕದಂತ, ಕೃಷ್ಣಪಿಂಗಾಕ್ಷ, ಗಜವಕ್ತ್ರ, ಲಂಬೋದರ, ವಿಕಟ, ವಿಘ್ನರಾಜ, ಧೂಮ್ರವರ್ಣ, ಬಾಲಚಂದ್ರ, ವಿನಾಯಕ, ಗಣಪತಿ ಮತ್ತು ಗಜಾನನ. ಓಂ ಗಂ ಗಣಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಂಕಷ್ಟ ಚತುರ್ಥಿ ವ್ರತದ ಕಥೆಯು ಮುಖ್ಯವಾಗಿ ಗಣೇಶನ ಮಹಿಮೆಯನ್ನು ತಿಳಿಸುತ್ತದೆ. ಇದರಲ್ಲಿ ಗಜಮುಖಾಸುರನಂತಹ ರಾಕ್ಷಸರನ್ನು ಗಣೇಶನು
ಸಂಕಷ್ಟ ಚತುರ್ಥಿಯ ದಿನದಂದು ಸಂಹರಿಸಿದ ಕಥೆ ಹಾಗೂ ಅಂಗಾರಕ ಋಷಿಯು ಗಣೇಶನ ವರದಿಂದ ಆಶೀರ್ವಾದ ಪಡೆದ ಕಥೆ ಮುಖ್ಯವಾಗಿದೆ. ಈ ವ್ರತವು ಎಲ್ಲಾ ಕಷ್ಟಗಳನ್ನು ನಿವಾರಿಸಿ ಜ್ಞಾನ, ಸಂಪತ್ತು ಮತ್ತು ಸಂತೋಷವನ್ನು ನೀಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಕಥೆಗಳ ಸಾರಾಂಶ. ಗಜಮುಖಾಸುರನ ಕಥೆ. ಶಿವನಿಂದ ವರ ಪಡೆದ ಗಜಮುಖಾಸುರನು ದೇವತೆಗಳಿಗೆ ಉಪಟಳ ನೀಡಿದಾಗ ಗಣೇಶನು ಸಂಕಷ್ಟ ಚತುರ್ಥಿಯಂದು ಅವನನ್ನು ಸಂಹರಿಸಿ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಾಧಿಸಿದನು. ಇದು ಅಡೆತಡೆಗಳನ್ನು ನಿವಾರಿಸುವ ಗಣೇಶನ ಶಕ್ತಿಯನ್ನು ತೋರಿಸುತ್ತದೆ. ಅಂಗಾರಕ ಋಷಿಯ ಕಥೆ. ಗಣೇಶನ ಮಹಾನ್ ಭಕ್ತನಾದ ಅಂಗಾರಕ ಋಷಿಯು ಗಣೇಶನಿಂದ ಆಶೀರ್ವಾದ ಪಡೆದು ಅಂಗಾರಕ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವವರಿಗೆ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ವರವನ್ನು ಪಡೆದನು. ಈ ದಿನದ ಉಪವಾಸವು ಕಷ್ಟಗಳನ್ನು ಕಳೆಯುತ್ತದೆ. ಸಂಕಷ್ಟ ಎಂದರೆ ಕಷ್ಟಗಳ ನಿವಾರಣೆ. ಈ ದಿನ ಉಪವಾಸವಿದ್ದು ಗಣೇಶನನ್ನು ಪೂಜಿಸುವುದರಿಂದ ಎಲ್ಲ ತೊಂದರೆಗಳು ನಿವಾರಣೆಯಾಗಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗಿದೆ. ಒಂದು ಕಥೆಯ ಪ್ರಕಾರ ಆಕಸ್ಮಿಕವಾಗಿ ಈ ದಿನ ಉಪವಾಸ ಮಾಡಿದ ಒಬ್ಬ ಪಾಪಿ ಮಹಿಳೆಯು ಸ್ವರ್ಗಕ್ಕೆ ಹೋದಳೆಂದು ಹೇಳಲಾಗುತ್ತದೆ. ಈ ಕಥೆಗಳು ಸಂಕಷ್ಟ ಚತುರ್ಥಿ ವ್ರತದ ಹಿನ್ನೆಲೆಯನ್ನು ವಿವರಿಸುತ್ತವೆ ಮತ್ತು ಗಣೇಶನು ಅಡೆತಡೆಗಳನ್ನು ನಿವಾರಿಸುವ ದೇವರು ಎಂಬ ನಂಬಿಕೆಯನ್ನು ದೃಢಪಡಿಸುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.